ಹರಿಹರ ಪಾರ್ವತಿ ಪತಿಹರ ಮಹಾದೇವ ಶಂಭೋ. ಕೀರ್ತನೆಂಬ ಕಾಲದಲ್ಲಿ ಆ ಭಗವಂತನಾಗಿರ್ತಕ್ಕಂಥವನು ಮನುಷ್ಯನ ಹಯಸ್ಸನ್ನ ತುಂಬಿದ ಕೊಡದಂಗೆ ಮಡಗಿದ್ದ. ಈ ಕಲಿಗಾಲ ಉತ್ಪತ್ತಿ ಆಗ್ಬಿಡ್ತು, ಕಲಿಗಾಲ ಹೆಚ್ಚಾಗಿ ಬಂದ್ಬಿಡ್ತು. ಅದಕ್ಕಾಗಿ ಈ ಮನುಷ್ಯನ ಜೀವನವನ್ನು ಮತ್ತೆ ಏಳನೇ ಮಗ್ಗಿಯನ್ನು ಎರಡನ್ನೂ ಒಂದಿಯಾಗಿ ಮಾಡಿಬಿಟ್ಟ. ನೋಡಿ ಇವತ್ತಿನ ದಿವಸ ಯಾವ ರೀತಿಯಾಗಿ ಅಂದರೆ 7 ಅಂದರೆ 7 ಅಂದರೆ ಹುಟ್ಟಿನಿಂದ ಏನೋ ಮಗು ಬಾಲ್ಯಾವಸ್ಥೆಯವರೆಗೆ 7ನೇ ವರ್ಷದವರೆಗೆ ಅವನು ಮಗುವಾಗಿ ಬೆಳೀತಾನೆ. 14 ವರ್ಷದಲ್ಲಿ ಕಲಿಯೋ ವಯಸ್ಸು, ನಡೆಯೋ ವಯಸ್ಸು, ಅವನು ಚೆಂದಾಗಿ ಬಾಳೆ ಬದುಕುವಂತಹ ವಯಸ್ಸು, ಬೆಳೀತಕ್ಕಂತಹ ವಯಸ್ಸು. 7 ಅಂದರೆ 7ನೇ ವರ್ಷದಿಂದ 21ನೇ ವರ್ಷದವರೆಗೆ 16, 17, 18, 19, 21ನೇ ವಯಸ್ಸಿನವರೆಗೆ ಹುಡುಗನಾದಂಥವನು ಹುಡುಗಿ ಆದಂಥವಳು ಪ್ರೀತಿ ಪ್ರೇಮ ಪ್ರಾಯ ಅಂಥೇಳಿ ಮುಖದಲ್ಲಿ ಮಡುವೆ ಬರುವಂಥ ವಯಸ್ಸು. ನೆಲಕ್ಕೆ ಅಂತ ನೋಡಿದ್ರೆ ಆಕಾಶ ಕಾಣೋದಿಲ್ಲ, ನೆಲಕ್ಕೆ ಬಗ್ಗೆ ನೋಡಿದ್ರೆ ಹೆಂಗೆ ಹುಡುಗಿ ಆದವಳಿಗೆ ಭೂಮಿ ಕಾಣೋದಿಲ್ಲ. ಗಂಡು ಮಗನಿಗೆ ಕೈ ಕೆಲಸ ಜಾಸ್ತಿ ಆಗುವಂತಹ ವಯಸ್ಸು. ಹಾಗೇನೆ 7, 28ನೇ ವಯಸ್ಸಿನೊಳಗೆ ಒಬ್ಬ ಹುಡುಗನಿಗೆ ಒಬ್ಬ ಹುಡುಗಿಗೆ ಮದುವೆ ಆಗುವಂತಹ ವಯಸ್ಸು. ಹುಡುಗ ಇನ್ನೊಬ್ಬರ ಮೇಲೆ ನೋಡುವಂಥ ವಯಸ್ಸು, ಆಕರ್ಷಣೆ ಆಗುವಂತಹ ವಯಸ್ಸು, ಮದುವೆ ಮಾಡಿಕೊಂಡು ಲವ್ ಮಾಡಿ ಮನೆಯವ್ರನ್ನೆಲ್ಲ ಹಾಳು ಮಾಡಿ ಧೂಳು ಮಾಡುವಂತಹ ವಯಸ್ಸು. ಈ ವಯಸ್ಸಿನಲ್ಲಿ ನೇವಾಗಿದ್ರೆ ಇನ್ನು ಭವಿಷ್ಯ ಪೂರ್ತಿ ಚೆನ್ನಾಗಿರ್ತಾರೆ ಅಂತಕ್ಕಂಥದ್ದು. ಹಾಗೇನೆ ಹೇಳುವುದಾದರೆ 7, 35 ನೋಡಿ, ಸಂಸಾರವೆಂಬ ಬಂಧನದಲ್ಲಿ ಸಿಲುಕಿ 35ನೇ ವರ್ಷದಲ್ಲಿ ಅಂದರೆ 21ರಿಂದ 35ನೇ ವರ್ಷದೊಳಗೆ 35 ವರ್ಷ ತುಂಬುವ ತನಕ ಸಂಸಾರವೆಂಬ ಬಂಧನದಲ್ಲಿ ಮದುವೆ ಮುಂಜಿ ಇನ್ನೊಂದು ಹನ್ನೊಂದು ಮುನ್ನೊಂದು ಇನ್ನೊಂದು ಅನ್ಕಂದಮ್ಮ ಅವನ ಜೀವನವೆಲ್ಲ ಬರೀ ಸಂಸಾರದಲ್ಲೇ ಕಳೆದು ಹೋಗುವಂಥ ಸಂದರ್ಭವನ್ನು ಅವನು ಕಾಣಬಹುದು. ಜೊತೆಗೆ ಅದರಲ್ಲೂ ಗಂಡ ಹೆಂಡತಿ ಜಗಳ, ನ್ಯಾಯ ಪಂಚಾಯಿತಿ, ಕೋರ್ಟು ಕಚೇರಿ, ಡೈವರ್ಸು ಅಂತೇಳಿ ಒಬ್ಬರಲ್ಲಿ ಒಬ್ಬರು ಹೊಂದಾಣಿಕೆ ಇಲ್ಲದೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಲ್ಲಿ ಒಬ್ಬರೊಬ್ಬರು ಕಚ್ಚಾಡ್ತಕ್ಕಂಥ ವಯಸ್ಸು. ಹಾಗೆ 7 42 ವಯಸ್ಸು ತುಂಬುವುದರೊಳಗೆ ನೋಡಿ, ಮದುವೆ ಮಾಡ್ಕೊಂಡಂತಹ ಗಂಡಸು ಹೆಂಗಸುಗಳು ಮಕ್ಕಳು ಪಾಲನೆ ಮಾಡ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಅವರ ವಿದ್ಯಾಭ್ಯಾಸಗಳಲ್ಲಿ ತೊಡತಕ್ಕಂಥ ಸಂದರ್ಭವನ್ನು ನಾವು ಕಾಣಬಹುದು. ಏನಂತೀಯ? ಹಾಗೇನೆ 7 ಈ 49 ವಯಸ್ಸು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇನ್ನು ವೃದ್ಧಾಪ್ಯಕ್ಕೆ ಎತ್ತರವಾಗತಕ್ಕಂಥ ವಯಸ್ಸು. ನೋಡಿ, 49ನೇ ವಯಸ್ಸಲ್ಲಿ ಗಂಡ ಹೆಂಡತಿ ಜಗಳ, ಜೊತೆಗೆ ಅಶಾಂತಿ, ವಯಸ್ಸಿಗೆ ಬಂದ ಮಕ್ಕಳ ಜೊತೆ ಕದನ, ಮಕ್ಕಳ ಜೊತೆ ಹೋರಾಣಿಕೆ ಮಾಡ್ಕೊಂಡು ಜಗಳ ಮಾಡ್ತಕ್ಕಂಥದ್ದು ನೀವು ಕಾಣಬಹುದಲ್ವೇ? ಜೊತೆಗೆ ಮಕ್ಕಳ ಜೊತೆ ಮಾತಾಡ್ತಾರೆ, ಹೇಳೋ ಮಾತು ಕೇಳೋದಿಲ್ಲ, ಆ ಕೆಲಸಕ್ಕೆ ಹೋಗಲ್ಲ, ಈ ಕೆಲಸಕ್ಕೆ ನಾ ತಂದು ಹಾಕಬೇಕು ಅಂತಕ್ಕಂಥ ಜಗಳಗಳನ್ನ ಮಾಡ್ಕೊತಾರೆ 49 ವರ್ಷ. ಹಾಗೆ 7, 56 ಅಂತಕ್ಕಂಥದ್ದು ವೃದ್ಧಾಪ್ಯಕ್ಕೆ ಎತ್ತರವಾದಂತಹ ವಯಸ್ಸು. ನೋಡಿ, ಈ ವಯಸ್ಸಿನೊಳಗೆ ಏನಾಗುತ್ತೆಪ್ಪ ಅಂತಂದರೆ ನಿವೃತ್ತಿಯ ಜೀವನ. ಸರ್ಕಾರದ ಕೆಲಸದಲ್ಲಿರ್ತಕ್ಕಂಥವ್ರು ನಿವೃತ್ತಿ ಹೊಂತಾರೆ. ಮಕ್ಕಳು ಹೇಳಿದಂಥ ಮಾತನ್ನು ಕೇಳೋದಿಲ್ಲ. ಮಕ್ಕಳ ಮದುವೆಗಾಗಿ ಮಾಡಿದಂಥ ಸಾಲವನ್ನು ಮತ್ತು ಮನೆ ಕಟ್ಟಕ್ಕೆ ಇನ್ನೊಂದು ಜಮೀನ ಇನ್ನೊಂದು ಮಾಡಕ್ಕೋ ಚಿನ್ನವನ್ನು ಮಾಡ್ಸೋಕ್ಕೆ ಮಾಡಿದಂಥ ಸಾಲವನ್ನು ತೀರ್ಸೋಕ್ಕಾಗದೆ ಸಾಲದವರು ಮನೆಗೆ ಬಂದು ಬೂರು ತಕ್ಕಂಥ ಹೊಡಿತಕ್ಕಂಥ ಕಾಲ, ಮಾನ ಮರ್ಯಾದೆ ಕಳೆದು ನ್ಯಾಯ ಪಂಚಾಯಿತಿ ಮಾಡಿ ನಿಮ್ಮ ಬೀದಿಗೆ ಹೇಳ್ತಕ್ಕಂಥ ಕಾಲ, ನಿವೃತ್ತಿಯ ವಯಸ್ಸು, ಸಂಪಾದನೆ ಇರುವುದಿಲ್ಲ. ಇಂಥ ಒಂದು ಸಂದರ್ಭವನ್ನು ನಾವು 7, 56ನೇ ವಯಸ್ಸಲ್ಲಿ ಕಾಣ್ತೀವಿ. ಹಾಗೆ 7, 30, 63 ನೋಡಿ, 60ಕ್ಕೆ ಹರಳು ಮರಳು ಅಂತ ಹೇಳ್ತಾರಲ್ಲ, ಹಾಗೆ ನಿಂತರೆ ಕುಂತ್ರೆ ನಿಂತ್ಕರಕ್ಕಾಗಲ್ಲ, ಯಾರು ನಮ್ಮ ಸಹಾಯಕ್ಕೆ ಬರಲ್ಲ. 1, 2 ಎಲ್ಲವೂ ಕುಂತಕ್ಕ ಜಾಗದಲ್ಲೇ ಆಗಿರುತ್ತದೆ. ಈ ಒಂದು ಸಂದರ್ಭವನ್ನು ನಾವು ಕಾಣಬಹುದು. ಜೊತೆಗೆ ನಮಗೆ ಯಾರು ನಮ್ಮ ಹಿಡಿತಕ್ಕೆ ಸಿಗುವುದಿಲ್ಲ. ವಯಸ್ಸಾಯಿತು ನಿನಗೆ, ಮೂಲೆಯಲ್ಲಿ ಬಿದುಕು ಅಂತಕ್ಕಂಥ ಹೇಳುವಂಥ ಸಂದರ್ಭವನ್ನು ನಾವು ಕಾಣಬಹುದಾಗಿದೆ. ಏನಂತೀರ ಈ ಮಾತಿಗೆ? ಹಾಗೆ 7, 70 ಅಯ್ಯೋ ವಿಧಿಯೇ, ಈ ದೇಹದಿಂದ ದೂರದಾದೆ ಏಕೆ ಆತ್ಮನೆ, ಈ ಸಾವು ನ್ಯಾಯವೇ ಅಂತಾರಲ್ಲ, ಹಂಗಾಗೋಯ್ತು. ನೋಡಿ, 2 ಗಂಟೆ ಜಾಲಿ, ಸತ್ತ ಮೇಲೆ ಖಾಲಿ, ಊರಿಗೊಂದು ಊಟ, ಮನೆಗೊಂದು ಕೋಟ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಈ ಒಂದು ಕೀರ್ತನೆಯ ಮುಖಾಂತರ 7ನೇ ಮಗ್ಗಿಯಲ್ಲಿ ಬರ್ತಕ್ಕಂಥ ಆ ಜೀವನದ ಸಾರಾಂಶಗಳನ್ನು ತಿಳಿಸುವಂತಹ ಕೆಲಸವನ್ನು ನಾನಿವತ್ತು ಮಾಡಿದ್ದೇನೆ. ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರೇಕ್ಷಕರು, ನನ್ನ ಫಾಲೋವರ್ಸ್ಗಳು, ನನ್ನನ್ನು ಮೊಬೈಲಲ್ಲಿ ಇಷ್ಟಪಡ್ತಕ್ಕಂಥ ಎಲ್ಲ ನನ್ನ ಬಾಂಧವರಿಗೆ ಈ ಮೂಲಕ ಕೇಳಿಸ್ಕೊತಿರೋದು ಏನಂತ ಅಂತಂದರೆ, ನನ್ನ ವಿಡಿಯೋಗಳನ್ನು ನೀವು ಪೂರ್ತಿ ನೋಡಬೇಕಂದ್ರೆ ಈ ಸ್ವಲ್ಪ ವಿಡಿಯೋವನ್ನು ನಾನು ಈಗ ರೀಲ್ಸು ಫೇಸ್ಬುಕ್ಕಲ್ಲಿ ಹಾಕಿರ್ತೀನಿ. ಇನ್ನು ಮಿಕ್ಕ ವಿಡಿಯೋವನ್ನು ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಹೊಟ್ಟೆ ಹುಣ್ಣು ಆಗಾಗಷ್ಟು ನಗುಬೋದು. ಏನಂತೀರಾ ಸ್ವಾಮಿ? ಎಲ್ರಿಗೂ ಮಂಗಳವಾಗಲಿ, ಮಂಗಳವಾಗಲಿ, ಸರ್ವರಿಗೆ ಶುಭ ಮಂಗಳವಾಗಲಿ, ಮಹಾದೇವ ನಿಮಗೆ ಮಂಗಳವಾಗಲಿ, ಸರ್ವರಿಗೆ ಶುಭ ಮಂಗಳಂ. ಎಲ್ರಿಗೂ ಒಳ್ಳೆಯದಾಗಲಿ.